ಈಗ ನನ್ನ ಕಲೀಗ್ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ರವಿ ಸರ್ವಿ ಇದೇ ಸುದ್ದಿಯ ಎಳೆಯನ್ನು ಇಟ್ಕೊಂಡು ಯಾವ ರೀತಿಯಾಗಿ ಈ ಒಂದು ಪಯಣದಲ್ಲಿ ಸತ್ಯವನ್ನು ಹೆಕ್ಕುವ ಪ್ರಯತ್ನ ಮಾಡಿದರು, ಸತ್ಯ ಶೋಧನೆ ಮಾಡಿದರು ಅನ್ನೋದನ್ನು ಅವರ ಮಾತುಗಳಲ್ಲೇ ಕೇಳಿಸ್ಕೊಳ್ಳೋಣ. ಲೆಟ್ಸ್ ಹ್ಯಾವ್ ಹಿಮ್ ಆನ್ ಲೈವ್ ಚಾಟ್. ಎಸ್, ಲೆಟ್ಸ್ ಹ್ಯಾವ್ ಫ್ಯೂ ಕಾನ್ವರ್ಸೇಷನ್. ಚುಟುಕಾಗಿ ಕ್ರಿಸ್ಪಾಗಿ ಮಾತನಾಡ್ತಾರೆ. ಎಸ್, ಆರ್ ಯು ರೆಡಿ? ಎಸ್, ಹೀ ಈಸ್ ಆನ್ ಲೈವ್ ಚಾಟ್, ಹೀ ಈಸ್ ರೆಡಿ. ರವಿ, ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ, ಹೆಮ್ಮೆ ಅಂತ ಅನಿಸುತ್ತೆ. ಇದು ತರ್ಕಕ್ಕೆ ನಿಲುಕುವಂತಹ ಸಂಗತಿ ಅಂತ ನನಗೆ ಅನ್ನಿಸ್ತಾ ಇದೆ. ತರ್ಕಕ್ಕೆ ನಿಲುಕದ್ದು ಅಂತ ಅನ್ನಿಸ್ಲಿಲ್ಲ ನನಗೆ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ವ್ಯೂವರ್. ಆ ಸುದ್ದಿಯನ್ನು ಪ್ರಸ್ತುತಪಡಿಸುವಾಗ ನನಗನ್ನಿಸಿದ್ದು, ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಜರ್ನಿ? ಕ್ರಿಸ್ಪಾಗಿ, ಕ್ವಿಕ್ಕಾಗಿ, ಚುಟ್ಕಾಗಿ, ಪ್ಲೀಸ್ ಗೋ ಹೆಡ್. ಎಸ್ ರಾಘವ್, ಯಾಕಂತಂದರೆ ಎಸ್ ಜಾನಕಿ ಅವರ ವಿಚಾರ ಏನು ನಮಗೆ ಅಂದರೆ ಏನು ಪುತ್ತೂರಿನ ಒಂದು ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ. ಎಸ್ ಜಾನಕಿ ಅವರು ತುಳುನಾಡಿನವರು, ಕರ್ನಾಟಕದಂತಹ ಒಂದು ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಆ ಮಾಹಿತಿಯನ್ನು ಇಟ್ಕೊಂಡು ನಾವು ಪುತ್ತೂರಿಗೆ ಅಂತಂದರೆ ಕೋಡಿಂಬಾಡಿ ಗ್ರಾಮಕ್ಕೆ ನಾವು ಹೊಡ್ತೀವಿ. ಸೊ ಕೋಡಿಂಬಾಡಿ ಗ್ರಾಮದಲ್ಲಿ ಏನು ಎಸ್ ಜಾನಕಿ ಅವರ ಕುಟುಂಬ ಇದೆ, ಅಂದರೆ ಕಾಂತಳಿಕೆ ಏನು ಒಂದು 25 ಎಕರೆ ಜಾಗ ಇರುವಂಥದ್ದನ್ನು ನಾವು ನೋಡ್ತಾ ಇರುವಂಥದ್ದು. ಸೊ ಅಲ್ಲಿ ಏನು ಎಸ್ ಜಾನಕಿ ಅವರ ಅಕ್ಕನ ಮಕ್ಕಳಾಗಿರ್ಬೋದು, ತಂಗಿ ಮಕ್ಕಳು ಇರ್ಬೋದು. ಅದಾದ ನಂತರದಲ್ಲಿ ಎಸ್ ಜಾನಕಿ ಅವರ ತಮ್ಮನ ಮಗ ಗಂಗಾಧರ ಇರಬಹುದು. ಕೆಲವೊಂದಿಷ್ಟು ಮಾಹಿತಿಗಳನ್ನು ನಮಗೆ ಹಂಚ್ಕೊಂಡ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ನಮಗೆ ಹೇಳಿರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಆಶ್ಚರ್ಯಕರ ಆಯಿತು, ನನಗೆ ಕೂಡ ಅಲ್ಲಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಸ್ ಜಾನಕಿ ಅಮ್ಮವರು ಚಿಕ್ಕ ವಯಸ್ಸಿನಲ್ಲಿ, ಯಾಕಂತಂದರೆ ಒಂದು 12ನೇ ವಯಸ್ಸಿನಲ್ಲಿ ಕೂಡ ಏನು ಕೋಡಿಂಬಾಡಿ ಅಂತಹ ಒಂದು ಗ್ರಾಮವನ್ನು ಬಿಟ್ಟು 12ನೇ ವಯಸ್ಸಿಗೆ, ಯಾಕಂದರೆ ಸಂಗೀತಕ್ಕೆ ತುಂಬ ಅಪಾರವಾದಂತಹ ಒಂದು ಪ್ರೀತಿ ಒಂದು ಏನು ಅವರು ಒಂದು ಇತ್ತು. ಆ ಒಂದು ಸಂದರ್ಭದಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಅವರು 12ನೇ ವಯಸ್ಸಿಗೆ ಮನೆ ಬಿಟ್ಟು ಹೋಗ್ತಾರೆ. ಏನು ಈ ಸಂಗೀತದ ಹುಚ್ಚು ಹಿಡಿದುಕೊಂಡು ಹೋದ ನಂತರದಲ್ಲಿ 12ನೇ ವಯಸ್ಸಲ್ಲಿ ಅವರಿಗೆ ಮದುವೆ ಕೂಡ ಆಗಿರುತ್ತೆ. ಅದಾದ ನಂತರ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಕೂಡ ವಾಪಸ್ ಒಂದು ಟೈಮಲ್ಲಿ ಮತ್ತೆ ವಾಪಸ್ ಏನು ಆ ಕೋಡಿಂಬಾಡಿಯ ಒಂದು ಗ್ರಾಮಕ್ಕೆ, ಯಾಕಂದರೆ ಆ ಜಾಗವನ್ನು ನಾವು ನೋಡಿದ್ವಿ ಕೂಡ, ಏನಲ್ಲಿ ಇರುವಂತಹ ಒಂದು ಅವರ ತುಳಸಿ ಕಟ್ಟೆ ಇರ್ಬೋದು, ಅವರ ಮನೆ ಜಾಗ ಇರ್ಬೋದು, ಅದನ್ನು ಹಂಗೆ ಇಟ್ಕೊಂಡು ಕುಟುಂಬಸ್ಥರು ಹಂಗೆ ಇಟ್ಕೊಂಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಇಲ್ಲಿ ಬದ್ಧತೆಯ ಸಂದರ್ಭದಲ್ಲಿ ಏನು ಎಸ್ ಜಾನಕಿ ಅಮ್ಮವರ ಒಂದು ಕುಟುಂಬ ಹೇಳುತ್ತೆ, ಸೊ ಬೇಡ ಇಲ್ಲಿ ಬಂದರೆ ಕೂಡ ಮತ್ತೆ ನೀನು ಯಾವುದೇ ರೀತಿಯಾದಂಥ ಒಂದು ಸಾಧನೆ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ರಿಸ್ಟ್ರಿಕ್ಷನ್ ಕೂಡ ಇಲ್ಲಿ ಮಾಡ್ತಾ ಇರುವಂಥ ಒಂದು ವಿಚಾರ ಕೂಡ ಹೇಳಿರುವಂಥದ್ದು ಕುಟುಂಬದವ್ರು ಕೂಡ. ಅದಾದ ನಂತರದಲ್ಲಿ ಜಾನಕಿ ಅಮ್ಮ ಅವರು ಕೂಡ ಮತ್ತೆ ಹೋಗ್ತಾರೆ. ಎಲ್ಲ ವಿಚಾರವನ್ನು ಕೇಳಿದಾಗ ನಿಮಗೆ ಅನ್ನಿಸಿದಂಥದ್ದೇನು? ಒಬ್ಬ ಪತ್ರಕರ್ತರಾಗಿ ನಿಮ್ಗೆ ಅನಿಸಿದ್ದೇನು? ಎಲ್ಲ ವಿಚಾರಗಳು ಗೊತ್ತಾಯಿತು. ವಿ ಪ್ರೆಸೆಂಟೆಡ್ ಇಟ್ ವೆರಿ ವೆಲ್. ಎಸ್ ರಾಘವ್, ಯಾಕಂದರೆ ಈ ಒಂದು ಒಟ್ಟಾರೆಯಾಗಿ ನಾವು ನೋಡುವಂಥದ್ದಾದರೆ, ಯಾಕಂತಂದರೆ ನವೀನ್ ಅವರು ಕೂಡ ಕೇರ್ಟೇಕರ್ ಅಂತ ನವೀನ್ ಅವರು ಕೂಡ ಹೇಳ್ತಾರೆ. ಬಟ್ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಆಂಧ್ರ ಮೂಲದವಂತಹ ಎಸ್ ಜಾನಕಿ ಅವರು. ಬಟ್ ಅವರ ಒಂದು ಸಂಬಂಧಿಕರಾದಂಥವರು, ಅವರ ಹೇಳ್ಕೊಳ್ಳುವಂತಹ ಒಂದಿಷ್ಟು ಸಂಬಂಧಿಕರನ್ನು ನೋಡಿದಾಗ ಯಾವುದು ಸತ್ಯ, ಯಾವುದು ಅಸತ್ಯತೆ, ಯಾಕಂತಂದರೆ ಅವರ ಒಂದು ಏನೋ ಒಂದು ಜಾನಕಿ ಅಮ್ಮವರು ಕೂಡ ಈ ವಿಚಾರವನ್ನು ಮುಡ್ಸೋಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದರು. ಬಟ್ ಜಾನಕಿ ಅಮ್ಮರು ಕೂಡ ಒಂದಿಷ್ಟು ಹೇಳಿಕೆಯನ್ನು ಅವಾಗಲೇ ಹೇಳಿದರು. ಬಟ್ ನಾನು ಯಾವುದೇ ರೀತಿಯಾಗಿ ಏನು ಆ ಗ್ರಾಮದವಳು ಅಲ್ಲ ಕೂಡ ಅಂತ ಒಂದು ಹೇಳಿದರು ಅನ್ನುವಂಥ ಮಾಹಿತಿ ಕೂಡ ನಮಗೆ ಲಭ್ಯ ಇತ್ತು. ಬಟ್ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಗೊತ್ತಾಗ್ತಾ ಇಲ್ಲ ರಾಘವ್ ಈ ಒಂದು. ಗಾಟ್ ಇಟ್. ಬಟ್ ಎನಿವೇ, ವಂಡರ್ಫುಲ್ ಜಾಬ್, ವೆಲ್ ಡನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕುತೂಹಲಧಾರಿಯಾಗಿ ನೀವು ಮಾಡಿದಂಥ ಒಂದು ಕೆಲಸ ನಿಜಕ್ಕೂ ಕೂಡ ಶ್ಲಾಘನೀಯ. ಥ್ಯಾಂಕ್ ಯು ವೆರಿ ಮಚ್ ರವಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮೀ. ಎಸ್, ಒಂದು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು. ಯಾಕೆ ಅವರು ತುಳುನಾಡಿನವರು ಅನ್ನೋದಕ್ಕೆ ಬಹಳಷ್ಟು ಲಾಜಿಕ್ಗಳನ್ನು ಅಲ್ಲಿಯವರು ಕೊಟ್ಟರು ಅಂತ ನೀವು ನೋಡಿದ್ದೀರಿ. ನಮ್ಮವರೇ ಇವರು ಅಂತ ಕಾಂತಳಿಕೆ ಗ್ರಾಮದವರು ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ವಿಚಾರವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು ನೋಡಿ. ಬೀದರ್ ಇರ್ಬೋದು, ಕಲಬುರ್ಗಿ ಇರ್ಬೋದು, ರಾಯಚೂರು ಇರ್ಬೋದು, ಪ್ರತಿಯೊಂದು ಊರಿನವ್ರಿಗೂ ಕೂಡ ಅವ್ರು ಯಾರಾದರೂ ಆ ಭಾಷೆಯನ್ನು ಮಾತನಾಡ್ತಾ ಇದ್ದರೆ ಆ ಸ್ಲ್ಯಾಂಗನ್ನು ಐಡೆಂಟಿಫೈ ಮಾಡಿಬಿಡ್ತಾರೆ. ಸುಮ್ಮನೆ ಇವರು ಉತ್ತರ ಕರ್ನಾಟಕದವರು ಅಂತ ಹೇಳಲ್ಲ. ಈ ಜಿಲ್ಲೆಯವರೇ ನೀವು ಅಂತ ಹೇಳ್ತೀವಿ, ಈ ಭಾಗದವರೇ ಅಂತ ಖಡಾಖಂಡಿತವಾಗ್ಲೂ ಹೇಳ್ತೀವಿ. ಹಾಗಾಗಿ ನೀವು ಯಾವುದೇ ಇರ್ಬೋದು, ಅದು ಕರಾವಳಿ ಭಾಗ ಇರ್ಬೋದು, ಅದರಲ್ಲೇ ಕುಂದಾಪುರ ಭಾಷೆ ಬೇರೆ ಇರುತ್ತೆ, ದಕ್ಷಿಣ ಕನ್ನಡದ ಉಡುಪಿ ಮಂಗಳೂರು ಭಾಷೆ ಕೂಡ ಬೇರೆ ಇರುತ್ತಲ್ವೇ. ಹೀಗಿರುವಾಗ ನಮಗೆ ಗೊತ್ತಾಗಲ್ವೇನ್ರಿ ಅವರು ಹೆಂಗೆ ಯಾವುದನ್ನು ಸರಾಗವಾಗಿ ಹಾಡ್ತಾ ಇದ್ರು, ತುಳುವನ್ನು ಹಾಡೋದು ಎಲ್ಲರೂ ಬೇರೆ ಭಾಷೆಯವರು ಕೂಡ ಹಾಡಿ ನೋಡಲಿ ಅನ್ನುವ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದು ಬಹಳ ಸೂಕ್ಷ್ಮ ವಿಚಾರ ಆಗಿತ್ತು. ಮತ್ತು ಯಾರು ಅವರ ಸಂಬಂಧಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಅವರ ಹೋಲಿಕೆ ನೋಡಿದಾಗಲೂ ಹಾಗೆ ಇತ್ತು. ಅಂದರೆ ಅನ್ವೇಷಣೆ ಮಾಡುವಂಥ ಸ್ವಭಾವ ನಮಗಷ್ಟೇ ಅಲ್ಲ, ಅವ್ರಿಗೂ ಕೂಡ ಇತ್ತು. ಹಾಗಾಗಿ ಇದು ತರ್ಕಕ್ಕೆ ನಿಲುಕುವಂಥದ್ದು ಅಂತ ಹೇಳ್ತಾ ಈ ಹೊತ್ತಿನ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಯಶ್ವಗ ನ್ಯೂಸ್. ನಮಸ್ಕಾರ.